ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡ್ರಿ ನಾವು 9ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮ. ಇದರಲ್ಲಿ ನೋಡ್ರಿ ಅಧ್ಯಾಯ 5 ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಅಭ್ಯಾಸ 5.4ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಓಕೆನಾ. ಅಧ್ಯಾಯ 5 ನೋಡ್ರಿ, ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ. ಯೂಕ್ಲಿಡನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು. ವ್ಯಾಖ್ಯೆಗಳು ನೋಡ್ರಿ, ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ಒಂದು ರೇಖೆ ಎಂದರೆ ಅಗಲರಹಿತ ಉದ್ದ. ಒಂದು ರೇಖೆಯ ಅಂತ್ಯಗಳು ಬಿಂದುಗಳು. ಒಂದು ಸರಳ ರೇಖೆ ಒಂದು ರೇಖೆಯಾಗಿದ್ದು ತನ್ನ ಮೇಲಿರುವ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿವೆ. ಒಂದು ಮೇಲ್ಮೈ ಎಂದರೆ ಅದಕ್ಕೆ ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತವೆ. ಒಂದು ಮೇಲ್ಮೈಯ ಬದಿಗಳು ರೇಖೆಗಳು ಆಗಿರುತ್ತವೆ. ಓಕೆನಾ. ನೆಕ್ಸ್ಟ್, ಒಂದು ಸಮತಲ ಮೇಲ್ಮೈಯು ಒಂದು ಮೇಲ್ಮೈಯಾಗಿದ್ದು ತನ್ನ ಮೇಲಿರುವ ಸರಳ ರೇಖೆಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ನೆಕ್ಸ್ಟ್, ಅಭ್ಯಾಸ 5.1 ನೋಡ್ರಿ. ಅಭ್ಯಾಸ 5.1 ಏನು ಹೇಳ್ತಾ ಇದೆ ನೋಡ್ರಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮನಾಗಿರುತ್ತವೆ. ಚಿತ್ರ 5.9ರಲ್ಲಿ AB = PQ ಮತ್ತು PQ = XY ಎಂದಾದರೆ AB = XY ಆಗಿರುತ್ತದೆ. ಪರಿಹಾರ ನೋಡ್ರಿ. ಒಂದನೇದು, ಒಂದು ಬಿಂದುವಿನ ಮೂಲಕ ಒಂದೇ ಸರಳ ರೇಖೆ ಹಾದು ಹೋಗಬಹುದು ಎನ್ನುವುದು ತಪ್ಪು. ಯಾಕೆಂದರೆ ಒಂದು ಬಿಂದುವಿನ ಮೂಲಕ ಅನಂತ ಸರಳ ರೇಖೆಗಳನ್ನು ನಾವು ಎಳೆಯಬಹುದು. ಓಕೆನಾ. ಒಂದು ಬಿಂದುವಿನ ಮೂಲಕ ನಾವು ಎಷ್ಟು ಸರಳ ರೇಖೆಗಳನ್ನು ಬೇಕಾದರೂ ಎಳೆಯಬಹುದು. ನೋಡ್ರಿ, ಎರಡನೇದು ಕೂಡ ತಪ್ಪು. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಎರಡು ಪ್ರತ್ಯೇಕ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ನಾವು ಎಳೆಯಬಹುದು. ಮೂರನೇದು ಸರಿ. ಯೂಕ್ಲಿಡನ ಆಧಾರ ಪ್ರತಿಜ್ಞೆ 2, A ಮತ್ತು B. ಓಕೆನಾ. ಒಂದು ಅಂತ್ಯಗೊಂಡಿರುವ ಸರಳ ರೇಖೆಯನ್ನು ಎರಡೂ ಬದಿಯಲ್ಲಿ ಅನಿರ್ದಿಷ್ಟವಾಗಿ ನಾವು ವೃದ್ಧಿಸಬಹುದು. ಮೂರನೇದು ಸರಿಯಾಗಿದೆ. ನಾಲ್ಕನೇದು ಕೂಡ ನೋಡ್ರಿ ಸರಿ. ಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಸಮನಾಗಿ ಇರುತ್ತವೆ. R1, R2, R3 ಯಾವಾಗಲೂ ಸಮನಾಗಿ ಇರುತ್ತವೆ. ವೃತ್ತ 1, 2, 3ಗಳು ಸರ್ವಸಮ ವೃತ್ತಗಳು. ಆದ್ದರಿಂದ R1 = R2 = R3. ಐದನೇದು ಕೂಡ ನೋಡ್ರಿ ಸರಿ. ಯಾಕೆಂದರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿ ಇರುತ್ತವೆ. ಇದು ಸ್ವಯಂ ಸಿದ್ಧ. ನೆಕ್ಸ್ಟ್, ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವ್ಯಾಖ್ಯೆಯನ್ನು ನೀಡಿರಿ. ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ? ಇದ್ದರೆ ಅವುಗಳು ಯಾವುವು? ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವಿರಿ? ಒಂದನೇದು, ಸಮಾಂತರ ರೇಖೆಗಳು, ಲಂಬ ರೇಖೆಗಳು, ರೇಖಾಖಂಡ, ಒಂದು ವೃತ್ತದ ತ್ರಿಜ್ಯ ಮತ್ತು ಚೌಕ. ಒಂದನೇದು ನೋಡ್ರಿ, ಸಮಾಂತರ ರೇಖೆಗಳು. ಎರಡು ಸರಳ ರೇಖೆಗಳನ್ನು ಅನಂತದವರೆಗೆ ವೃದ್ಧಿಸಿದರೂ ಯಾವುದೇ ಸಾಮಾನ್ಯ ಬಿಂದು ಇರದಿದ್ದರೆ ಅವುಗಳನ್ನು ಸಮಾಂತರ ಸರಳ ರೇಖೆಗಳು ಎನ್ನುವರು. AB ಮತ್ತು PQ ಈ ಥರ ನಾವು ಅನಂತದವರೆಗೆ ವೃದ್ಧಿಸಿದಾಗಲೂ ಕೂಡ ಯಾವುದೇ ಸಾಮಾನ್ಯ ಬಿಂದು ಇರದಿದ್ದರೆ ಅವುಗಳನ್ನು ಸಮಾಂತರ ಸರಳ ರೇಖೆಗಳು ಅಂತ ನಾವು ಕರಿತೀವಿ. ಇಲ್ಲಿ ಬಿಂದುವಿನ ವ್ಯಾಖ್ಯಾನದ ಅಗತ್ಯವಿತ್ತು. ಬಿಂದುವಿಗೆ ಯಾವುದೇ ವ್ಯಾಖ್ಯೆ ಇರುವುದಿಲ್ಲ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಲಂಬ ರೇಖೆಗಳು. ಲಂಬ ರೇಖೆಗಳು ಎರಡು ಸರಳ ರೇಖೆಗಳು ಪರಸ್ಪರವಾಗಿ ಲಂಬವಾಗಿ ಛೇದಿಸಿದರೆ ಅಥವಾ ಛೇದನ ಬಿಂದುವಿನಲ್ಲಿ ಲಂಬ ಕೋನ ಉಂಟಾದರೆ ಅವುಗಳನ್ನು ನಾವು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ. ಸರಳ ರೇಖೆ ಮತ್ತು ಲಂಬ ಕೋನವನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆ. ಓಕೆನಾ. ಇವುಗಳನ್ನು ನಾವು ಲಂಬ ರೇಖೆಗಳು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಒಂದು ಸರಳ ರೇಖೆಯ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನು ರೇಖಾಖಂಡ ಎನ್ನುವರು. A ಮತ್ತು Bಗಳ ನಡುವಿನ ಅಂತರ AB ಒಂದು ರೇಖಾಖಂಡ. ಓಕೆ. ನೆಕ್ಸ್ಟು, ಒಂದು ವೃತ್ತದ ತ್ರಿಜ್ಯ ನೋಡ್ರಿ.
ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದೇ ಬಿಂದುಗಳ ನಡುವಿನ ದೂರವನ್ನು ವೃತ್ತದ ತ್ರಿಜ್ಯ ಎನ್ನುವರು. ಇಲ್ಲಿ ವೃತ್ತ ಕೇಂದ್ರ ಮತ್ತು ಪರಿಧಿಯನ್ನು ವ್ಯಾಖ್ಯಾನಿಸಲಾಗಿಲ್ಲ. ನೆಕ್ಸ್ಟ್ 5ನೇದು ನೋಡ್ರಿ, ಚೌಕ. ಎಲ್ಲ ಬಾಹುಗಳು ಸಮನಾಗಿರುವ ಮತ್ತು ಎಲ್ಲ ಕೋನಗಳು ಲಂಬ ಕೋನವಾಗಿರುವ ಚತುರ್ಭುಜವನ್ನು ನಾವು ಚೌಕ ವರ್ಗ ಎಂದು ಕರೆಯುತ್ತೇವೆ. ಇಲ್ಲಿ ಚತುರ್ಭುಜವನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆ. ಗಮನಿಸಿ, ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ನೀಡಲು ಪ್ರಯತ್ನಿಸಲಾಗಿದೆ. ಈ ಪ್ರಶ್ನೆಯ ಉತ್ತರವು ಅನೇಕ ಸಾಧ್ಯತೆಗಳನ್ನು ಕೂಡ ಇಲ್ಲಿ ಹೊಂದಿರುತ್ತದೆ. ಕೆಳಗೆ ನೀಡಿದ ಎರಡು ಆಧಾರ ಪ್ರತಿಜ್ಞೆಗಳನ್ನು ಗಮನಿಸಿ. ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ ಮೂರನೆಯ ಬಿಂದು ಇರುತ್ತದೆ. ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳಾದರೂ ಇರುತ್ತವೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದೇ ಇರುವ ಯಾವುದಾದರೂ ಪದಗಳಿವೆಯೇ? ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ? ಅವುಗಳು ಯೂಕ್ಲಿಡನ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತದೆಯೇ? ವಿವರಿಸಿ. ನೋಡ್ರಿ, ಇಲ್ಲಿ ಪರಿಹಾರ. ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ನಾವು ಎಳೆಯಬಹುದು. ಇದು ಯೂಕ್ಲಿಡನ ಆಧಾರ ಪ್ರತಿಜ್ಞೆಯಾಗಿದೆ. ಇದರಲ್ಲಿ ಎರಡು ವಿಭಿನ್ನ ಬಿಂದುಗಳ ಮೂಲಕ ಇರುವಿಕೆಯ ಬಗ್ಗೆ ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಎರಡು ವಿಭಿನ್ನ ಬಿಂದುಗಳ ಮೂಲಕ ಎಳೆಯಬಹುದಾದ ಸರಳ ರೇಖೆಗಳ ಬಗ್ಗೆ ಸೂಚಿಸಲಾಗಿದೆಯೇ ಹೊರತು ಎರಡು ವಿಭಿನ್ನ ಬಿಂದುಗಳ ನಡುವೆ ಮೂರನೇ ಬಿಂದುವಿನ ಇರುವಿಕೆಯನ್ನು ನಿರಾಕರಿಸುವುದಿಲ್ಲ. ಆದ್ದರಿಂದ ಮೇಲಿನ ಆಧಾರ ಪ್ರತಿಜ್ಞೆಯು ಸುಸ್ಥಿರವಾಗಿದೆ. 2ನೇದು ನೋಡ್ರಿ, ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ನಾವು ಎಳೆಯಬಹುದು. ಇದು ಯೂಕ್ಲಿಡನ ಆಧಾರ ಪ್ರತಿಜ್ಞೆಯಾಗಿದೆ. ಆದರೆ ಸರಳ ರೇಖೆಯ ಹೊರಗಡೆ ಮೂರನೇ ಬಿಂದುವಿನ ಸಾಧ್ಯತೆಯನ್ನು ಈ ಆಧಾರ ಪ್ರತಿಜ್ಞೆಯು ಸೂಚಿಸುತ್ತದೆ. ಆದ್ದರಿಂದ ಈ ಆಧಾರ ಪ್ರತಿಜ್ಞೆಯು ಸುಸ್ಥಿರವಾಗಿದೆ. ಈ ಪ್ರಶ್ನೆಯ ಉತ್ತರವು ಬೇರೆ ಬೇರೆ ಸಾಧ್ಯತೆಗಳನ್ನು ಕೂಡ ಹೊಂದಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ 4ನೇ ಪ್ರಶ್ನೆ ಏನು ಹೇಳ್ತಾ ಇದೆ. ಎ ಸಿ ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ 1/2 ಎ ಬಿ ಎಂದು ಸಾಧಿಸಿರಿ. ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ. ನೋಡ್ರಿ, ಪರಿಹಾರ. ಎ ಸಿ ಬಿ ಸಿ. ಎ ಸಿ ಬಿ ಸಿ. ಇದು ಎಷ್ಟಿದೆಯೋ ಅಷ್ಟೇ ಇದು ಬಿ ಸಿ ಕೂಡ ಇರುತ್ತೆ. ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಸಿ ಎಂಬ ಬಿಂದು ಇದೆಯೇ? ಬಿ ಬಿಂದುಗಳ ನಡುವೆ ಸಿ ಬಿಂದು ಇದೆ. ಎ ಸಿ ಅರ್ಧ ಎ ಬಿ ಎಂದು ಸಾಧಿಸಿರಿ. ಚಿತ್ರವನ್ನು ನಾವು ರಚನೆ ಮಾಡಿದ್ವಿ, ಹೌದಾ? ಈಗ ನೋಡ್ರಿ, ಎ ಬಿಯು ಒಂದು ರೇಖೆ, ಸಿ ಯು ಎ ಬಿಯ ನಡುವಿನ ಒಂದು ಬಿಂದು. ಎ ಸಿ ಬಿ ಸಿ. ಆದ್ದರಿಂದ ಎ ಬಿ ಎ ಸಿ ಪ್ಲಸ್ ಬಿ ಸಿ. ಓಕೆನಾ? ಎ ಬಿ ಎ ಸಿ ಪ್ಲಸ್ ಬಿ ಸಿ. ಯಾಕೆಂದರೆ ಎ ಸಿ ಬಿ ಸಿ. ಎ ಬಿ 2 ಎ ಸಿ. ಓಕೆ, ಎ ಬಿ 2 ಎ ಸಿ. ಎ ಸಿ 1/2 ಎ ಬಿ. ಓಕೆನಾ? ಇಷ್ಟೇ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. 4ನೇ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ಎ ಬಿಯ ಮಧ್ಯಬಿಂದು ಎನ್ನುತ್ತೇವೆ. ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಎಂದು ಸಾಧಿಸಿ. ನೋಡ್ರಿ, ಎ ಬಿ ಒಂದು ರೇಖೆ. ಓಕೆನಾ? ಸಿ ಯು ಎ ಬಿಯ ಮಧ್ಯಬಿಂದು. ಎ ಸಿ ಬಿ ಸಿ. ಆದ್ದರಿಂದ ಎ ಸಿ 1/2 ಎ ಬಿ. ಈಕ್ವೇಷನ್ ನಂಬರ್ 1. ಎ ಬಿಯು ಒಂದು ರೇಖೆ. ಡಿ ಯು ಎ ಬಿಯ ನಡುವಿನ ಇನ್ನೊಂದು ಮಧ್ಯಬಿಂದು. ಎ ಡಿ ಬಿ ಡಿ. ಎ ಡಿ ಹಾಫ್ ಎ ಬಿ. ಎ ಡಿ ಹಾಫ್ ಎ ಬಿ ಈಸ್ ಈಕ್ವೇಷನ್ ನಂಬರ್ 2. ಆದ್ದರಿಂದ ಎ ಸಿ ಎ ಡಿ. ಇದು ಸಿ ಮತ್ತು ಡಿಗಳ ಒಂದೇ ಬಿಂದುವಾಗಿದ್ದರೆ ಮಾತ್ರ ಸಾಧ್ಯ. ಸಿ ಮತ್ತು ಡಿಗಳು ಒಂದೇ ಬಿಂದುವಾಗಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ. ಚಿತ್ರ 6 ನೋಡ್ರಿ. 6ನೇ ಪ್ರಶ್ನೆ. ಚಿತ್ರ 5.10ರಲ್ಲಿ ಎ ಸಿ ಬಿ ಡಿ. ಎ ಸಿ ಬಿ ಡಿ ಆದರೆ ಎ ಬಿ ಸಿ ಡಿ ಎಂದು ಸಾಧಿಸಿ. ಪರಿಹಾರ ನೋಡ್ರಿ. ಚಿತ್ರದಲ್ಲಿ ಎ ಸಿ ಬಿ ಡಿ. ಎ ಸಿ ಪ್ಲಸ್ ಬಿ ಸಿ ಎ ಸಿ ಪ್ಲಸ್ ಬಿ ಸಿ
ಬಿ ಡಿ ಮೈನಸ್ ಬಿ ಸಿ, ಬಿ ಡಿ ಮೈನಸ್ ಬಿ ಸಿ. ಓಕೆನಾ, ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಓಕೆನಾ, ನೆಕ್ಸ್ಟ್ 7th ಒನ್ ನೋಡ್ರಿ. ಯೂಕ್ಲಿಡನ ಸ್ವಯಂ ಸಿದ್ಧಗಳ ಪಟ್ಟಿಯಲ್ಲಿ 5ನೆಯ ಸ್ವಯಂ ಸಿದ್ಧವನ್ನು ಸಾರ್ವತ್ರಿಕ ಸತ್ಯ ಎಂದು ಏಕೆ ಪರಿಗಣಿಸಲಾಗಿದೆ? ಪ್ರಶ್ನೆಯ 5ನೆಯ ಆಧಾರ ಪ್ರತಿಜ್ಞೆಯ ಬಗ್ಗೆ ಅಲ್ಲ ಎಂಬುದನ್ನು ಗಮನಿಸಿ. ಯೂಕ್ಲಿಡನ ಸ್ವಯಂ ಸಿದ್ಧಗಳ ಪಟ್ಟಿಯಲ್ಲಿ 5ನೆಯ ಸ್ವಯಂ ಸಿದ್ಧ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಒಂದು ಸಾರ್ವತ್ರಿಕ ಸತ್ಯ. ಉದಾಹರಣೆಗೆ ನೋಡ್ರಿ, ಎ ಬಿ ಬಿಂದು, ಎ ಬಿ ಮತ್ತು ಪಿ ಎನ್ನುವುದು ಒಂದು ಕೂಡ ಬಿಂದು. ನೆಕ್ಸ್ಟ್ ನೋಡ್ರಿ, ಪಿ ಯು ಎ ಬಿಯ ಮೇಲಿನ ಒಂದು ಬಿಂದು. ಎ ಪಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಪಿ ಯು ಎ ಬಿಯ ಭಾಗವಾಗಿದೆ ಹಾಗೂ ಪಿ ಯು ಎ ಬಿಯ ಒಳಗಡೆ ಇರುವುದರಿಂದ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಆಗಿರುತ್ತದೆ ಮತ್ತು ಇದು ಸಾರ್ವತ್ರಿಕ ಸತ್ಯವಾಗಿದೆ. ಓಕೆನಾ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.